ನಮಸ್ತೆ ಫ್ರೆಂಡ್ಸ್. ಆ ಶ್ರೀಕೃಷ್ಣ ಪರಮಾತ್ಮ ವಿಠ್ಠಲ ಹೇಗಾದ ಅನ್ನುವ ಒಂದು ಅದ್ಭುತವಾದ ಕತೆ. ಮಹಾರಾಷ್ಟ್ರದಲ್ಲಿ ಪುಂಡಲೀಕ ಎನ್ನುವ ಒಬ್ಬ ವ್ಯಕ್ತಿ ಇದ್ದ. ಆತನು ಯಾವಾಗಲೂ ಸದಾ ತನ್ನ ಹೆಂಡತಿಯ ವ್ಯಾಮೋಹಕ್ಕೆ ಬಿದ್ದು ತನ್ನ ಹೆತ್ತ ತಂದೆ ತಾಯಿಯರನ್ನು ಕಡೆಗಣಿಸುತ್ತಿದ್ದ. ವೃದ್ಧರಾದ ಪೋಷಕರನ್ನು ಸೇವಕರಂತೆ ನೋಡಿಕೊಳ್ತಿದ್ದ. ಅವನ ಕಣ್ಣುಗಳಿಗೆ ಕೇವಲ ಲೌಕಿಕ ಸುಖ ಮತ್ತು ಸ್ವಾರ್ಥ ಮಾತ್ರ ಕಾಣಿಸ್ತಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ತನ್ನ ತಂದೆ ತಾಯಿಯರನ್ನ ಕಾಶಿಗೆ ಕರೆದೊಯ್ಯುವಾಗಲೂ ಅವನು ಅವರನ್ನು ನಡೆಸಿಕೊಂಡು ಬರುತ್ತಿದ್ದ ಹಾಗೂ ತನ್ನ ಹೆಂಡತಿಯನ್ನು ಕುದುರೆಯ ಮೇಲೆ ಸವಾರಿ ಮಾಡಿಸ್ತಿದ್ದ. ಆದರೆ ದಾರಿಯಲ್ಲಿ ಸಿಕ್ಕಂತಹ ಕುಕ್ಕುಟ ಮುನಿಗಳ ಆಶ್ರಮದಲ್ಲಿ ನಡೆದ ಒಂದು ಘಟನೆ ಅವನ ಕಣ್ಣು ತೆರೆಸಿತು. ಅಲ್ಲಿ ಗಂಗೆ, ಯಮುನೆ ಮತ್ತು ಸರಸ್ವತಿಯಂತಹ ಪವಿತ್ರ ನದಿಗಳು ಸ್ತ್ರೀಯರ ರೂಪದಲ್ಲಿ ಬಂದು ಮುನಿಗಳ ಆಶ್ರಮವನ್ನು ಗುಡಿಸಿ ಸ್ವಚ್ಛಗೊಳಿಸುವುದನ್ನು ಅವನು ಕಂಡನು. ಪಾಪಿಗಳ ಪಾಪವನ್ನು ಹೊತ್ತು ಮಲಿನವಾಗಿದ್ದ ನದಿಗಳು ಮುನಿಗಳ ಸೇವೆಯಿಂದ ಪುನಃ ಪವಿತ್ರವಾಗುವುದನ್ನು ಕಂಡು ಪುಂಡಲೀಕನಿಗೆ ಆಶ್ಚರ್ಯವಾಯಿತು. ಆ ನದಿ ದೇವತೆಗಳು ಪುಂಡಲೀಕನನ್ನು ನೋಡಿ, ನೀನೇ ನಿಜವಾದ ಪಾಪಿ, ಏಕೆಂದರೆ ನೀನು ಜೀವಂತ ದೇವತೆಗಳಾದ ನಿನ್ನ ಪೋಷಕರನ್ನು ಕಡೆಗಣಿಸುತ್ತಿದ್ದೀಯಾ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದರು. ಈ ಮಾತುಗಳು ಅವನ ಹೃದಯಕ್ಕೆ ತುಂಬ ಚುಚ್ಚಿದವು. ಅಷ್ಟೇ ಅಲ್ಲದೆ ಅಲ್ಲಿ ಕೆಲವು ಸಜ್ಜನರು ತಮ್ಮ ತಾಯಿ ತಂದೆಯರ ಸೇವೆ ಮಾಡುತ್ತಿರುವುದನ್ನು ಕಂಡು ತನ್ನ ಬಗ್ಗೆಯೇ ತುಂಬ ನಾಚಿಕೆ ಎನಿಸಿತು. ಅಲ್ಲಿಯವರೆಗೆ ತಾನು ಮಾಡುತ್ತಿರುವುದು ಸರಿ ಎಂದುಕೊಂಡಿದ್ದ ಅವನ ಅಹಂಕಾರ ನುಚ್ಚು ನೂರಾಯಿತು. ತನ್ನ ವೃದ್ಧ ಪೋಷಕರು ಪಡುತ್ತಿರುವ ಕಷ್ಟ ನೆನೆದು ಅವನ ಮನಸ್ಸು ಭಾರವಾಯಿತು. ಆ ಕ್ಷಣದಲ್ಲೇ ಅವನು ತನ್ನ ಅಹಂಕಾರವನ್ನು ತೊರೆದು ಪೋಷಕರ ಪಾದಕ್ಕೆ ಬಿದ್ದನು. ಅವನ ಭಕ್ತಿ ಈಗ ದೇವರ ಕಡೆಗೆ ಮಾತ್ರ ಅಲ್ಲ, ಪೋಷಕರ ಕಡೆಗೆ ತಿರುಗಿತು. ಅವರ ಸೇವೆಯೇ ಪರಮಧರ್ಮವೆಂದು ನಂಬಿದನು. ಒಂದು ದಿನ ಅವನು ತನ್ನ ತಂದೆ ತಾಯಿಯ ಪಾದ ಸೇವೆ ಮಾಡುತ್ತಿದ್ದಾಗ ಅವನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಆ ಶ್ರೀಕೃಷ್ಣನು ಅವನೆದುರು ಬಂದು ನಿಂತನು. ಆದರೆ ಪುಂಡಲೀಕನಿಗೆ ಆಗ ಭಗವಂತನಿಗಿಂತ ಪೋಷಕರ ಸೇವೆಯೇ ಮುಖ್ಯವಾಗಿತ್ತು. ನನ್ನ ತಂದೆ ತಾಯಿ ಮಲಗಿದ್ದಾರೆ ಪ್ರಭು, ಅವರ ಸೇವೆ ಮುಗಿಯುವವರೆಗೆ ನೀನು ಕಾಯಬೇಕು ಎಂದು ಆ ಭಗವಂತನು ನಿಲ್ಲಲು ಒಂದು ಇಟ್ಟಿಗೆಯನ್ನು ಸರಿಸಿದನು. ಭಕ್ತಿಯ ಶ್ರೇಷ್ಠತೆಯನ್ನು ನೋಡಿ ಸಂತೋಷಗೊಂಡ ಕೃಷ್ಣನು ಆ ಇಟ್ಟಿಗೆಯ ಮೇಲೆ ಕೈಗಳನ್ನು ಸೊಂಟಕ್ಕೆ ಇಟ್ಟು ನಿಂತನು. ಆ ದಿನದಿಂದಲೇ ಆತನು ವಿಠ್ಠಲನೆಂದು ಪ್ರಸಿದ್ಧನಾದನು. ವಿಟ್ ಅಂದರೆ ಇಟ್ಟಿಗೆ. ಅಂದಿನಿಂದ ವಿಠ್ಠಲ ಎಂಬ ಹೆಸರು ಬಂತು. ಪುಂಡಲೀಕನ ಭಕ್ತಿಯು ಶ್ರೀಕೃಷ್ಣನನ್ನು ಆತನ ಜೀವನದುದ್ದಕ್ಕೂ ಆತನೊಂದಿಗೆ ಇರಿಸಿತು. ಅಹಂಕಾರದಿಂದ ವಿನಯಕ್ಕೆ, ಸ್ವಾರ್ಥದಿಂದ ನಿಸ್ವಾರ್ಥ ಸೇವೆಗೆ ಅವನು ನಡೆಸಿದ ಪ್ರಯಾಣವೇ ಅವನನ್ನು ಭಕ್ತ ಪುಂಡಲೀಕನನ್ನಾಗಿ ಮಾಡಿತು. ಇಂದಿಗೂ ಪಂಢರಾಪುರದಲ್ಲಿ ವಿಠ್ಠಲನು ಆ ಇಟ್ಟಿಗೆಯ ಮೇಲೆ ಕೈಕಟ್ಟಿ ನಿಂತಿರುವುದು ಪುಂಡಲೀಕನ ಅಪ್ರತಿಮ ಪಿತೃಭಕ್ತಿ ಮತ್ತು ಬದಲಾದ ಅವನ ಸುಂದರ ಮನಸ್ಸಿನ ಗುರುತಾಗಿದೆ. ಪುಂಡಲೀಕನ ಕಥೆಯು ನಮಗೆ ಹೇಳುವುದು ಒಂದೇ: ನಿಜವಾದ ಭಕ್ತಿ ಅಂದರೆ ಕೇವಲ ಪೂಜೆ ಅಲ್ಲ, ಅದು ಸೇವೆ, ಪ್ರೀತಿ ಮತ್ತು ಸಮರ್ಪಣೆ. ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು, ಇದೇ ರೀತಿಯ ಹೆಚ್ಚಿನ ಕಥೆಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಜೈ ಪಾಂಡುರಂಗ.